ಬನ್ನಿ ಫ್ರೆಂಡ್ಸ್, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವತ್ತೇನೋ ಹೇಳಿದ್ದಾರೆ, ಕೇಳೋಣ. ಎಚ್.ಎನ್. ವ್ಯಾಲಿ ನೀರಿದೆಯಲ್ಲ, ಇದು ಕೃಷ್ಣ ಬೈರೇಗೌಡ ನಾನು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತೆ. ಇದನ್ನ ಕೃಷ್ಣ ಬೈರೇಗೌಡ ಸರ್ ಹೆಂಗಾರ ಮಾಡ್ಬೇಕು, ನಮ್ಮ ಜಿಲ್ಲೆಗೆ ಕೆರೆಗಳಿಗೆ ನೀರು ತುಂಬಿಸ್ಬೇಕು ಸರ್. ನೀರು ಅನ್ಯಾಯವಾಗಿ ವೇಸ್ಟ್ ಆಗಿ ಹೊಟ್ಟೋಗ್ತಾ ಇದೆ ತಮಿಳ್ನಾಡಿಗೆ, ಈ ಕಡೆ ವೇಸ್ಟ್ ಆಗ್ತಾ ಇದೆ. ಈ ಸೀವೇಜ್ ವಾಟರ್ನ ಈಗಾದ್ರೂ ಮಾಡಿ ನಾವು ಬಳಸ್ಕೋಬೇಕು ಸರ್ ಅಂತ ಹೇಳಿದ್ರು. ಟ್ರೀಟ್ಮೆಂಟ್ ಮಾಡಿದ್ರೆ ಆಗುತ್ತೆ ಅಂತ ನಾನು ಇಂಜಿನಿಯರ್ಗಳನ್ನೆಲ್ಲ ಕರೆದು ಕೇಳಿದೆ. ಟ್ರೀಟ್ಮೆಂಟ್ ಮಾಡಿದ್ರೆ ಕೆರೆಗಳು ನೀರು ತುಂಬಿಸ್ಬೋದು, ಅದರಿಂದ ಏನು ಹಾನಿ ಆಗಲ್ಲ ಅಂತ ಎಲ್ಲ ಎಕ್ಸ್ಪರ್ಟ್ಗಳೆಲ್ಲ ವರದಿ ಕೊಟ್ಟ ಮೇಲೆ ನಾನು 2200 ಕೋಟಿ ರೂಪಾಯಿಗಳಿಗೆ ಕೇಶಿ ವ್ಯಾಲಿ ಮತ್ತು ಎಚ್.ಎನ್. ವ್ಯಾಲಿನ ಮಂಜೂರು ಮಾಡಿಕೊಟ್ಟೆ. 2200 ಕೋಟಿ ಇದು ಯಾರು ಮಾಡ್ಕೊಟ್ಟಿದ್ರಪ್ಪ? ಓಟ್ಗೋಸ್ಕರ ಮಾಡುತ್ತಲ್ಲ ಇದು. ಕೋಲಾರ ಚಿಕ್ಕಬಳ್ಳಾಪುರ ರೈತರು ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸುಧಾಕರ್ಗೋಸ್ಕರ ಅಲ್ಲ, ಇನ್ಯಾವನಿಗೋಸ್ಕರ ಅಲ್ಲ. ಒಬ್ಬ ಸುಧಾಕರ್ಗೋಸ್ಕರ 14,000 ಕೋಟಿ ಖರ್ಚು ಮಾಡ್ತೀವ, ಒಬ್ಬ ಸುಧಾಕರ್ಗೋಸ್ಕರ 2200 ಕೋಟಿ ಖರ್ಚು ಮಾಡ್ತೀವ. ಈ ಭಾಗದ ರೈತರಿಗೋಸ್ಕರ ಮಾಡಿದಂತ ಕಾರ್ಯಕ್ರಮ ಅನ್ನೋದನ್ನ ತಾವು ತಿಳಿಸಬೇಕು. ಇವತ್ತು ಎಚ್.ಎನ್. ವ್ಯಾಲಿ ನಡೀತಾ ಇದೆ, ಬರ್ತದೆ. ಈತ ಹೆಂಗ್ ಅಡ್ಡ ಹಾಕಕ್ಕಾಗ್ತದೆ? ತಾತ್ಕಾಲಿಕವಾಗಿ ಅಡ್ಡ ಹಾಕ್ಬೋದು. ಅಡ್ಡ ಹಾಕಿದ್ರೆ ಟಿವಿಗೆ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ನಾವು ಮಾಡಿರೋ ಪ್ರಾಜೆಕ್ಟ್ ಅದು ಮುಗಿಲೇಬೇಕು. ಕೇರಳ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರೈತರಿಗೆ ಅನುಕೂಲ ಆಗ್ಲೇಬೇಕು, ಕೆರೆಗಳು ತುಂಬಲೇಬೇಕು, ಅಂತರ್ಜಲ ಮೇಲೆ ಬರಲೇಬೇಕು. ಇವತ್ತು ಕಾಂಗ್ರೆಸ್ ಅವರು ಚಿಕ್ಕಬಳ್ಳಾಪುರದಲ್ಲೇ ಹೇಳ್ತಾ ಇದಾರಲ್ಲ, ಸುಧಾಕರ್ ಅವರು ಅವತ್ತೇನ್ ಮಾಡ್ತಿದ್ರು ಅಂತ. ಚಿಕ್ಕಬಳ್ಳಾಪುರಕ್ಕೆ ನೀರ್ ತಂದಿದ್ದು ಯಾರಪ್ಪ? ಸುಧಾಕರ್ ಅವರು ಶಾಶ್ವತ ನೀರಾವರಿ ಕೇಳಿದ್ದು. ಎತ್ತಿನ ಹೊಳೆನ 2013 ಹಾಕ್ಸ್ಕೊಂಡ್ಬಂದ್ರು. 2014 ಗುದ್ಲಿ ಪೂಜೆ ಮಾಡಿದ್ರು. ನಮ್ಮ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ರಾಮ ಇಲ್ಲ, ಸಿವೇಜ್ ವಾಟರ್ ತಗೊಳ್ಳಿ, ಎಚ್.ಎನ್. ವ್ಯಾಲಿ ಯೋಜನೆ ಟ್ರೀಟ್ಮೆಂಟ್ ಆಗಿರೋ ನೀರು ತಗೊಳ್ಳಿ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ, ಕೋಲಾರ್ಗೆ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಕಳಿಸಿದ್ದು. ನೋಡಿ, ಅವರೇ ಹೇಳಿದ್ದಾರೆ, ಈ ಯೋಜನೆ ತಂದಿದ್ದು ನಾವು ಚಿಕ್ಕಬಳ್ಳಾಪುರ ಜನಕ್ಕೋಸ್ಕರ ನಾನು ತಂದಿದ್ದು ಅಂತವರೇ ಒತ್ತಿ ಹೇಳಿದ್ದಾರೆ. ಅವತ್ತೇ ಬಿಜೆಪಿ ಸರ್ಕಾರ ಬಂದ್ಮೇಲೆ ಸುಧಾಕರ್ ಅವರು 3 ಹಂತ ಶುದ್ಧೀಕರಣ ಮಾಡಬೇಕು ಅಂತ ಬಜೆಟ್ ನಲ್ಲಿ ಎಲ್ಲ ಮಾತಾಡಿ ಕನ್ವಿನ್ಸ್ ಮಾಡಿದ್ರು. ಕೆಸಿ ವ್ಯಾಲಿ ಮತ್ತು ವಿವಿಧ ಯೋಜನೆಗಳ ಮುಖಾಂತರ ಬೆಂಗಳೂರು ನೀರು ಸರಬರಾಜು ಒಳಚರಂಡಿ ಮಂಡಳಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬೆಂಗಳೂರಿನ ಸುತ್ತಮುತ್ತಲ ಅಂತರ್ಜಲ ಕ್ಷೀಣಿಸುತ್ತಿರುವ ಪ್ರದೇಶಗಳಲ್ಲಿ ನೀರು ಹರಿಸುವ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ಸಂಸ್ಕರಣಾ ನೀರಿನ ಗುಣಮಟ್ಟ ಇನ್ನಷ್ಟು ಸುಧಾರಿಸಿ ಕೃಷಿಗೆ ಯೋಗ್ಯ ಮಾಡಲು ಟರ್ಸರಿ ಮಾದರಿಯ ಸಂಸ್ಕರಣಾ ಕ್ರಮಗಳನ್ನು ಅಳವಡಿಸಲಾಗುವುದು. ನಂತರ ಸರ್ಕಾರ ಬದಲಾಯಿತು, ಪ್ರದೀಪ್ ಈಶ್ವರ್ ಅವ್ರು ಗೆದ್ರು. ಇದುವರೆಗೂ 3 ವರ್ಷ ಆದ್ರೂ ಒಂದ್ಸಲ ಬಜೆಟ್ ಅಲ್ಲಿ 3 ಹಂತ ಶುದ್ಧೀಕರಣ ಕೇಳೇ ಇಲ್ಲ ಸಾಹೇಬ್ರು. ಯಾಕೆ ಕೇಳ್ತಾ ಇಲ್ಲ ಪ್ರದೀಪ್ ಈಶ್ವರ್ ಅವರು ಅಂದ್ರೆ, ಹಳೆ ವಿಡಿಯೋ ಇದೆಯಲ್ಲ, ಇದು 30% ಮೆಗಾ ಡೀಲ್ ಆಫ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅಂತ. ಅದು ಬಂದು ಸಿದ್ದರಾಮಯ್ಯ ಇಟ್ಕೊಂತ ಹೋಗಿತಾರೆ ಅಂದ್ಬಿಟ್ಟು ಅನ್ನ ಕೇಳ್ತಾ ಇಲ್ಲ ಅಷ್ಟೇ. ಇವಾಗ ಭೈರಪ್ಪ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ ಅವ್ರನ್ನ ಚಿಕ್ಕಬಳ್ಳಾಪುರ ಎಚ್.ಎನ್. ವ್ಯಾಲಿ ನೀರು ಹರಿಸಿದಕ್ಕೆ